ಇಲ್ಲ ನಾನು ರವಿ ಸರ್ಗೆ ಕೈ ಕೊಡ್ಬೋದು. ಹಾಯ್ ಸರ್, ಯಾಕಂದ್ರೆ ಪೇಮೆಂಟ್ ಅವರೇ ಕೊಡ್ತಿರೋದು. ಸರ್ ಚೆಕ್ ನಂಬರು ಕ್ಯಾಶ್ ಎಲ್ಲ ತಗೊಳ್ಳಲ್ಲ ನಾವು. ಪಂಕಜ್ ಅವರೇ ಇಲ್ಲಿ ಬನ್ನಿ, ಒಂದ್ಸಲಿ ಎಲ್ಲರೂ ಹಾಯ್ ಹೇಳ್ಬಿಡಿ. ಎಸ್ ನಾರಾಯಣ್ ಸರ್ ಅವರ ಬಹಳ ಪ್ರೀತಿಯ ಪುತ್ರ ಪಂಕಜ್ ಅವರು. ಪಂಕಜ್ ಅವರೇ, ದೆವ್ವದ ಸಿನಿಮಾ ಅಂದ್ರೆ ನಿಮಗೆ ಬಹಳ ಇಷ್ಟ ಅಂತ ಕೇಳ್ಪಟ್ಟೆ, ಹೌದಾ? ಯಾವ ಸಿನಿಮಾ? ದೆವ್ವ ಸಿನಿಮಾ ತುಂಬಾ ಇಷ್ಟ ನನಗೆ. ಹೌದಾ? ಓಕೆ, ನಂದೊಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಪಂಕಜ್ ಅವರೇ. ದೆವ್ವ ಸಿನಿಮಾಗಳಂತಂದ್ರೆ ಅಲ್ಲಿ ಆರ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಇರುತ್ತೆ. ಸೊ ನಿಮ್ ಫೇವ್ರೆಟ್ ಮ್ಯೂಸಿಕ್ ಯಾವುದು? ಹಾರರ್ ಸೌಂಡ್ ಯಾವುದು? ನಿಮ್ ಫೇವ್ರೆಟ್ ಹಾರರ್ ಸೌಂಡ್ ಯಾವುದು? ಅದನ್ನ ನೀವು ಈಗ ನಮ್ಗೆ ಮೈಕಲ್ ಹೇಳಿ ತೋರಿಸ್ಬೇಕು. ಹಾರರ್ ಸೌಂಡ್. ಎಲ್ಲರಿಗೂ ನಮಸ್ಕಾರ. ಇದಾ ಹಾರರ್ ಸೌಂಡ್? ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ಮೆಲ್ಲರಿಗೂ ತುಂಬಾ ಈಸಿ ಬರೋದು ಯಾವುದು ಅಂದ್ರೆ ಟಿಂಗ್ ಟಿಂಗ್ಸ್ ಟಿಂಗ್ ಟಿಂಗ್ಸ್, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ದಟ್ ಈಸ್ ಆಲ್ ಟೈಮ್ ಐಕಾನಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ. ಹಾರರ್ ಸಿನಿಮಾ ನನಗೆ ತುಂಬಾ ಇಷ್ಟ ಇದೆ. ಆಕ್ಚುಲಿ ನೀವು ಹೇಳಿದ ಸಾಂಗ್ಗೂ ನಾನು ಹಾಕಿರೋ ಡ್ರೆಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದೇ ಫೀಲಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಈ ತರ ಏನಾದ್ರು ಸೈಡ್ ವಾಕಲ್ಲಿ ಅಥವಾ ಉಮಾಶ್ರೀ ಅಮ್ಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಪಿಕ್ಚರಲ್ಲಿ, ಆ ತರ ನಡ್ಕೊಂಡು ಹೋದ್ರು ನನಗೆ ಬಹಳ ಸೂಟ್ ಆಗುತ್ತೆ. ಗಿವನ್ ಅ ಚಾನ್ಸ್ ಓಕೆನಾ? ನೀವೇನಾದ್ರು ಹಾರರ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವ್ ಯಾವ ತರ ಪಾತ್ರ ಮಾಡ್ತೀರಾ? ನಿಮ್ಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು? ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಸೆ ಇದೆ 100% ಇದೆ. ಕಮಾನ್. ನನ್ನ ಫೇವ್ರೆಟ್ ಜಾನರ್ ಬಂದೆ ಹಾರರ್. ಮಾಡ್ತೀನಿ ಬೇಗ. ಜಾನ್ ಅವರ ಫೇವ್ರೆಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವ್ರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ಥ್ಯಾಂಕ್ ಯು ಪಂಕಜ್ ಸರ್. ಕುತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕರಿತೀವಿ. ಈಗ ನಮ್ಮ ಸ್ಟೇಜ್ ಸೆಟ್ ಆಗಿದೆ, ಧೂಳ್ ಎಬ್ಸೋದಕ್ಕೆ ಡಾನ್ಸರ್ಸ್ ರೆಡಿ ಆಗಿದ್ದಾರೆ. ಇದ್ರ ಜೊತೆಗೆ ವೇದಿಕೆ ಮೇಲೆ ಭೈರಾದೇವಿ ಚಿತ್ರ ತಂಡದ ಕಲಾವಿದರಾದಂತಹ ರಾಧಿಕಾ